ಬರಲಿ ಜೋರಾದ ಚಪ್ಪಾಳೆ ತಮ್ಮೆಲ್ಲರ ಕಡೆಯಿಂದ. ಇಂದು ಕರ್ನಾಟಕ ಮಾದರ ಮಹಾಸಭಾದ ಒಂದು ಸದಸ್ಯತ್ವ ಅಭಿಯಾನದ ಅಂಗವಾಗಿ ಇವತ್ತು KH ಮುನಿಯಪ್ಪ ಅವರ ನೇತೃತ್ವ ಹಾಗೂ ಗೋವಿಂದ ಕಾರಜೋಳ ಅವರ ಒಂದು ನಿರ್ದೇಶನದ ಮೇರೆಗೆ ಕಲಬುರಗಿ ಜಿಲ್ಲಾ ಅಧ್ಯಕ್ಷರಾದ ನಮ್ಮ ಗೋಪಾಲರಾವ್ ಕಟ್ಟಿಮನ್ ಅವರ ನೇತೃತ್ವದಲ್ಲಿ, ವಿಜಯ್ ಜಿ ರಾಮಕೃಷ್ಣ ಅವರ ನೇತೃತ್ವದಲ್ಲಿ, ಲಿಂಗರಾಜ್ ತಾರ್ಪೇಲ್ ಅವರ ನೇತೃತ್ವದಲ್ಲಿ, ರಾಜು ವಾಡೇಕರ್ ಇವರೆಲ್ಲ ನಮ್ಮ ಹಿರಿಯರ ನೇತೃತ್ವದಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಸದಸ್ಯತ್ವ ಅಭಿಯಾನ ಮಾಡುವ ಉದ್ದೇಶ ಏನಪ್ಪ ಅಂದರೆ, ಮಾದರ ಮಹಾಸಭಾ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಎಲ್ಲ ಜಾತಿಗೆ ಸೀಮಿತವಾದ ಒಂದು ಮಹಾಸಭಾವನ್ನು ಮಾಡಿದ್ದಾರೆ. ಸಂಘಟನೆಗಳು ವಿಚಾರಗಳು ಬಂದರೆ ಸಂಘಟನೆಗಳು ಸ್ವಲ್ಪ ಕಡಿಮೆ ಆಗ್ತದೆ. ಆದರೆ ಮಹಾಸಭಾ ಅಂತ ಬಂದಗಳೇ ಇಡೀ ರಾಜ್ಯಾದ್ಯಂತ ರಾಜಕೀಯವಾಗಿಯೂ ಇದು ಬಲಿಷ್ಠವಾಗುವಂಥ ಒಂದು ಸದಸ್ಯತ್ವ ಅಭಿಯಾನ. ಇದೊಂದು ಮಹಾಸಭಾ ಮಾಡಿದ್ದು ನಮ್ಮ ಹಿರಿಯರಿಗೂ ಹಾಗೂ ನಮ್ಮ ಎಲ್ಲ ರಾಜಕೀಯ ಮುಖಂಡರಿಗೂ, ನಮ್ಮ ಸಂಘಟಿತರಾದರಿಗೂ ಎಲ್ಲರಿಗೂ ನಾವು ಅಭಿನಂದನೆಗಳು ಹೇಳ್ತೀವಿ. ಈ ಸದಸ್ಯತ್ವ ಉಪಯೋಗವನ್ನು ಇಡೀ ಜಿಲ್ಲೆಯಾದಂಥ ಎಲ್ಲರೂ ಯುವಕರು, ಅಭ್ಯರ್ಥಿಗಳು, ಇವತ್ತು ವಿದ್ಯಾರ್ಥಿ ಕಡುಬಡವರು ಆದ್ರೂ ಪರವಾಗಿಲ್ಲ, 500 ರೂಪಾಯಿ ಫೀಸ್ ಕೊಟ್ಟು ಹಾಗಾದ್ರಾಗ ನಮ್ಮ ಸಮಾಜಕ್ಕೇನು ದೊಡ್ಡ ನಷ್ಟ ಏನೂ ಅಲ್ಲ. ನಾವೆಲ್ಲೋ ಖರ್ಚು ಮಾಡ್ತೀವಿ, ಅದು 500 ರೂಪಾಯಿ ಕೊಟ್ಟು ನಾವು ಸದಸ್ಯವಾಗಿ ನಮ್ಮ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು. ಎಲ್ಲರೂ ಇವತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇಲ್ಲ. ಯಾವುದೇ ಸಂಘಟಿತರಾಗಲು, ಈ ಕಡೆ ಒಂದು ಹೋರಾಟಕ್ಕಾಗಲಿ, ಯಾವುದೇ ಒಳ ಮೀಸಲಾತಿಗೆ ಆಗಲಿ, ಈ ಒಂದು ಸಭೆಗಳನ್ನು ಭಾಗವಹಿಸಿ ಅವರು ಹೆಚ್ಚಿನ ಒಂದು ಇದರ ಲಾಭವನ್ನು ಪಡ್ಕೋಬೇಕು. ಮತ್ತು ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಲ್ಲಿ ಇದನ್ನು ಅದೇ ಜಾಗಕ್ಕೆ ಬರ್ತೀವಿ ನಾವು ಎಲ್ಲರೂ. ಅದೇ ನಿಮ್ಮಲ್ಲಿ ಇದ್ದಲ್ಲೇ ಬಂದು ಸದಸ್ಯತ್ವ, ಇಲ್ಲಾಂದ್ರೆ ಒಂದು ಲಿಂಕ್ ಕಳಿಸ್ತದೆ, ಆ ಲಿಂಕ್ ಪ್ರಕಾರವಾಗಿ ನೀವು ಮಾಡ್ಕೋಬೋದು, ಮೊಬೈಲ್ದಲ್ಲೇ ಮಾಡ್ಕೋಬೋದು. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಭಾಳೆಲ್ಲ ಆ್ಯಕ್ಟಿವ್ ಆದ. ಅದರಿಂದ ಹೆಚ್ಚಿನ ಈ ಜಿಲ್ಲೆಯಲ್ಲಿ ಸುಮಾರು 20-25 ಸಾವಿರ ಒಂದು ಸದಸ್ಯತ್ವ ಆಗಬೇಕು ಅಂತ ಗುರಿ ಇದೆ. ದಯವಿಟ್ಟು ಈ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಎಲ್ಲರೂ ಭಾಗಿಯಾಗಿ ಇದಕ್ಕೊಂದು ಯಶಸ್ವಿಯಾಗಿ ಮಾಡಬೇಕು. ಇದಕ್ಕೊಂದು ಮಾದಿಗ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಮಾಡಿಕೊಡಬೇಕು. ಇಲ್ಲಾಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗಕ್ಕೆ ಭಾಳ ಕಷ್ಟ ಇದೆ. ಪ್ರತಿಯೊಂದರಲ್ಲಿ ನಮ್ಗೆ ಹಿನ್ನಡೆ ಇದೆ. ನಾವು ಬರೀ ಹೇಳ್ಕೊಳ್ಳೋದ್ರಲ್ಲಿ ಜನಸಂಖ್ಯೆ ನಾವು ಹೆಚ್ಚಿಗೆ ಆಗಿದ್ದೀವಿ ಅಂತ ಹೇಳ್ಕೊತೀವಿ, ಬರೀ ಎದ್ದೀವಿ ಕರೆಕ್ಟ. ಆದರೆ ನಾವು ಲಾಭ ಪಡ್ಕೊಳ್ಳೋಕತ್ತ ವಿಷಯದಲ್ಲಿ ಬಂದರೆ ನಮ್ಮನ್ನು ಯಾವ ರೀತಿಯಾಗಿ ನಮಗೆ ಲಾಭ ಇನ್ನವರಿಗೆ, ನಮಗೆ ರಾಜಕೀಯವಾಗಲಿ, ಶಿಕ್ಷಣವಾಗಲಿ, ಉದ್ಯೋಗ ಆಗಲಿ ಯಾವುದಕ್ಕೆ ನಮಗೆ ಇನ್ನವರಿಗಾಗಿ ಲಾಭ ಬಂದಿಲ್ಲ. ಇದು ಒಂದು ಮಹಾಸಭಾದ ಒಂದು ವೇದಿಕೆ ಬಂದದ. ಆ ವೇದಿಕೆ ಮುಖಾಂತರ ನಾವು ಇವತ್ತು ಪ್ರತಿಯೊಂದನ್ನು ಪಡ್ಕೊಳ್ಳುವಂಥ ಒಂದು ಆಶಯ ಮನೋಭಾವನೆ ಬಂದದ. ಇದಕ್ಕೊಂದು ದೊಡ್ಡ ಶಕ್ತಿ ಕೊಟ್ಟು ಎಲ್ಲರೂ ಇದಕ್ಕೆ ಕೈ ಜೋಡಿಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.